ಲಾಸ್ಟ್ ಕ್ವಶನ್ ನಲ್ಲಿ ಕ್ಲೀನ್ ಆಗಿ ಇದಕ್ಕಿದು ಮ್ಯಾಚ್ ಆಗ್ತಾ ಇತ್ತು, ಇಲ್ಲಿಂದ ನಾವು ಈಗ ಮ್ಯಾಚ್ ಮಾಡ್ತಾ ಇದ್ವಿ. ಅದೇ ರೀತಿ ಈ ಬಾಕ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇತ್ತು. ಆದರೆ ಈ ಕ್ವಶನ್ ಅಲ್ಲಿ ಹಂಗಿಲ್ಲ. 14, 20, 26 ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ? 6 ಇದೆ. ಕರೆಕ್ಟಾ? 6 ಇಲ್ಲಿಂದ 6 ಗ್ಯಾಪ್ ಇದೆ. ಇವೆಲ್ಲ ಲಾಜಿಕ್ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಬಟ್ ನೀವು ಲಾಜಿಕ್ ಹುಡುಕ್ಬೇಕಷ್ಟೇ. ಇಲ್ಲಿ 10, 20, 30 ಎಷ್ಟು ಗ್ಯಾಪ್ ಇದೆ? 10 ಗ್ಯಾಪ್ ಇದೆ. ಇಲ್ಲಿ 6 ಇದೆ. ಕರೆಕ್ಟ್ ತಾನೆ? ಇಲ್ಲಿ 6, 16, 22, 28 ಇಲ್ಲಿ ಎಷ್ಟಿದೆ ಗ್ಯಾಪ್? 6. ಕರೆಕ್ಟಾ? ಅಂದ್ರೆ ಇಲ್ಲಿ 14, ಇಲ್ಲಿ 6 ಇದೆ, ಇಲ್ಲಿ 6 ಇದೆ. ಇಲ್ಲಿ ಎಷ್ಟಿದೆ ಗ್ಯಾಪ್? ಎಲ್ಲಿ ಎಂಟಿದೆ? ಡಿಫ್ರೆನ್ಸ್ 6, ಡಿಫ್ರೆನ್ಸ್ 10, ಇಲ್ಲಿ 6, ಇಲ್ಲಿ 10. ಆಯ್ತಾ? ಅದರಲ್ಲಿ ಏನ್ ಮಾಡಿದ ಅವನು? ಹಿಂಗ ವರ್ಟಿಕಲ್ ತಗೊಂಡಿದ್ದ, ಅಂದ್ರೆ ಸೀದಾ ಲೈನ್ ಇದಕ್ಕೆ ಇದನ್ನ ಮ್ಯಾಚ್ ಮಾಡ್ದ, ಇದಕ್ಕೆ ಇಲ್ಲಿ ಪಕ್ಕದಲ್ಲಿರೋದನ್ನ ಮ್ಯಾಚ್ ಮಾಡಿದ್ದ. ಇದ್ರಲ್ಲಿ ನೋಡಿ ಈ ತರ ಲಾಜಿಕ್ ಇಟ್ಟಿದ್ದಾನೆ. ಏನ್ ಮಾಡಿದಾನೆ? ಇಲ್ಲಿ 6 ಕ್ರಾಸ್ ಹಾಕುತ್ತೀರಾ? ಹೆಂಗ್ ಕ್ರಾಸ್ ಆಗ್ತದೆ? ಕ್ವಶನ್ಸ್ ಯಾವುದು? 16, 20, 26 ಕೊಟ್ಟಿರೋ ಕ್ರಾಸ್ 16. ಹಾ ನೋಡು, ಗೊತ್ತಾಯ್ತಾ? ಕ್ವಶನ್ ಹಿಂಗ್ ಬಂದಿದೆ. ಆನ್ಸರ್ ಬಂದು ಹಿಂಗ್ ಕೊಟ್ಟಿದ್ದಾರೆ ಸರ್. 16, 20 ನಾನು ಹೇಳಿಲ್ವಾ? ಹಿಂಗೆ ಸ್ವಲ್ಪ ತಲೆ ಕೆಲಸ ಕೊಟ್ರೆ ನೋಡಿ ಐಡಿಯಾ ಬರ್ತದೆ. ನಾನು ಇದನ್ನ ಅಬ್ಸರ್ವ್ ಮಾಡಿಲ್ಲ, ನಾನು ಇಷ್ಟ ಅಬ್ಸರ್ವ್ ಮಾಡಿದ್ದೆ ಬರೀಬೇಕಾದ್ರೆ ಏನ್ ಡಿಫ್ರೆನ್ಸ್ ಬರ್ತಾ ಇದೆ ಅಂತ. ನೋಡಿ ಈಗ ಅವನು ಅಬ್ಸರ್ವ್ ಮಾಡಿದಾನೆ, ಹಿಂಗ್ ಕೊಟ್ಟಿದ್ದಾನೆ ಕ್ವಶನ್ 16, 20, 26 16, 20, 26 ಕೊಟ್ಟಿದ್ದಾನೆ. ನೆಕ್ಸ್ಟ್ 10, 20, 30 ನೆಕ್ಸ್ಟ್ ಹಿಂಗ್ ಸ್ಟ್ರೈಟ್ ಕೊಟ್ಟಿದ್ದಾನೆ. ಕರೆಕ್ಟಾ? ನೋಡಿ ಫಸ್ಟ್ ಹಿಂಗ್ ಕೊಟ್ಟಿದ್ದಾನೆ, ಇದು ಹಿಂಗ್ ಕೊಟ್ಟಿದ್ದಾನೆ. ಇದು ಮೂರನೇದು ಹೆಂಗ್ ಕೊಟ್ಟಿದ್ದಾನೆ? 16, 22, 28 ನೋಡಿ. ಇದು ಮತ್ತೆ ಇದು ಸ್ಟ್ರೈಟ್ ಕೊಟ್ಟಿದ್ದಾನೆ. ಕ್ರಾಸ್ ಈಗ ಎಗೆ ಬಿ ಏನ್ ಮಾಡಿದಾನೆ? ಎ ಈ ತರ ಕ್ರಾಸ್ ಮಾಡಿದಾನೆ. ಕರೆಕ್ಟಾ? ಬಿ ಏನ್ ಮಾಡಿದಾನೆ? ಸ್ಟ್ರೈಟ್ ತಗೊಂಡಿದ್ದಾನೆ. ಇದು ಎ, ಇದು ಬಿ. ಏನ್ ಮಾಡಿದಾನೆ? 16, 20, 26 ಕ್ರಾಸ್ ಮಾಡಿದಾನೆ. ಕರೆಕ್ಟಾ? ಇದು 45 ಡಿಗ್ರಿ ತಗೊಂಡಿದ್ದಾನೆ. ಇಲ್ಲಿ ಬಿ ಏನ್ ಮಾಡಿದಾನೆ? 10, 20, 30 10, 20, 30 ಸ್ಟ್ರೈಟ್. ಈಗ ಸಿ ಏನ್ ಮಾಡಿದಾನೆ? 16, 20, 16, 22, 28 16, 22, 28 ಇದು ಸೇಮ್ ಬಿ ತರನೇ. ಈಗ ನಾವು ಡಿ ಹೆಂಗ್ ಹುಡುಕ್ಬೇಕು? ಹಿಂಗ್ ಹುಡುಕ್ಬೇಕು. ಕರೆಕ್ಟ್ ಅಲ್ಲ? ಈಗ ಇದಕ್ಕೆ ಇದನ್ನ ಮ್ಯಾಚ್ ಮಾಡ್ತಾ ಇದೆ ಅಂದ್ರೆ ನಾವು ಇದಕ್ಕೆ ಇದಕ್ಕೆ ಮ್ಯಾಚ್ ಮಾಡಬೇಕು. ಎಗೆ ಬಿ, ಬಿಗೆ ಇಲ್ಲಿ ಸಿಗೆ ಡಿ ಮ್ಯಾಚ್ ಮಾಡ್ಬೇಕು ನಾವು. ಗೊತ್ತಾಯ್ತಲ್ಲ? ರೀತಿ ಮಾಡ್ತಾ ಇದೆ. ಇದು ಬರ್ತಾ ಇದೆಯಾ? ಬರ್ತಾ ಇಲ್ಲ? ಮತ್ತಲ್ಲೇ ನೋಡ್ತಾ ಇದ್ದೀನಿ ನೋಡಿ. ಹಾಗಾಗಿ ನಾವು ಆನ್ಸರ್ ಹೆಂಗ್ ಹುಡುಕೋದು? ಇದನ್ನ ಹೆಂಗ್ ಕ್ರಾಸ್ ಮಾಡಿದ್ರೆ ಹುಡುಕ್ಬೋದು? 16, 20, 26 16, 20, 26 ಆಯ್ತು. ಈಗ 16, 22, 28 ಹೀಗಿದೆ. ಈಗ ಸ್ಟ್ರೈಟ್ ಎಲ್ಲ ನಾವು ಹುಡುಕಿದ್ರೆ ಸಿಗುತ್ತಾ? 12, 22, 30 ಆಯ್ತಾ? ಇದರಲ್ಲಿ 12, 22, 30 ಇಲ್ಲ. ಕರೆಕ್ಟಾ? ಈಗ ನಾವು ಇದನ್ನ ಫಾಲೋ ಮಾಡಿದ್ರೆ ನಮಗೆ ಆನ್ಸರ್ ಬರ್ತಾ ಇಲ್ಲ. ಯಾಕಂದ್ರೆ ಅವ್ನು ಹಿಂಗ್ ತಗೊಂಡಿದ್ದಾನೆ ಅಂದ್ಮೇಲೆ ನಾವು ಹಿಂಗಾರು ತಗೋಬಹುದು. ಹೋಗ್ಲಿ 16, 20, 26 ಇಲ್ಲಿ ಆಲ್ರೆಡಿ ಬಂದಿದೆ, ಅದಿಲ್ಲ. ಈಗ ನಾವು ಇಷ್ಟರಲ್ಲೇ ಹುಡುಕ್ಬೇಕು. ಅದಕ್ಕೆ ಇದರಲ್ಲಿ ಬೇರೆ ಲಾಜಿಕ್ ಇಟ್ಟಿರ್ತಾನೆ. ಈ ಲಾಜಿಕ್ ಮ್ಯಾಚ್ ಆಗ್ತಾ ಇಲ್ಲ, ಇದರಲ್ಲಿ ಲಾಜಿಕ್ ಇದೆ. ಈಗ ನೋಡಿ, ಒಂದೇ ಕ್ವಶನ್ ಒಂದೊಂದ್ಸರಿ ಇಷ್ಟು ಟೈಮ್ ತಗೊಳ್ಳೋದಾಗ್ಲೇ ಈಸಿ ಆಯ್ತು. ಈಗ ಇಷ್ಟು ಟೈಮ್ ತಗೊಂತಾ ಇದೆ. ಇಲ್ಲಿ ಲಾಜಿಕ್ ಏನ್ ಮಾಡಿದಾನೆ? ಸಿಂಪಲ್ ಆಗಿ ನೋಡು, ಇದು 20 ಇದೆ, ಇಲ್ಲಿ 20 ಇದೆ, ಎರಡು ಸೆಂಟ್ರಲ್ 20 ಇದೆ. ಇಲ್ಲಿ 22 ಇದೆ. ಸೆಂಟ್ರಲ್ ಯಾವ್ದಿದೆ? 22 ಬಿ ಮತ್ತೆ ಸಿ ಇದೆ. ಯಾವ್ದು ತಗೋಬಹುದು ನಾವು? ಸಿ ಯಾಕೆ ತಗೋಬಾರ್ದು? ಬಿ ಸಿ ಎರಡರಲ್ಲೂ 22 ಇದೆ. ಕರೆಕ್ಟಾ? ಈಗ ನಾವು ಇದನ್ನೇ ಇಲ್ಲಿ ಮ್ಯಾಚ್ ಮಾಡ್ತಾ ಇರೋದು. ಈಗ ಎರಡನೇ ಸಂಖ್ಯೆ 22 ಮುಂದೆ ಹಿಂದೆ ಬರಿಬೇಕು. ಬಿ ಕರೆಕ್ಟಾ ಸಿ ಕರೆಕ್ಟಾ? ಕ್ವಶನ್ ಹಿಂಗೆ ಕೊಡೋದು ಅವನು, ಹಿಂಗೆ ಕನ್ಫ್ಯೂಸ್ ಮಾಡ್ಬೇಕು. ಯಾಕೆ ಬಿ ಕರೆಕ್ಟ್ ಹೇಳ್ಬೇಕು, ರೀಸನ್ ಹೇಳ್ಬೇಕು. ಸುಮ್ಮನೆ ಕರೆಕ್ಟ್ ಅಂತ ಹೇಳ್ಬೇಕು, ಬ್ಲೈಂಡ್ ಆಗಿ ಹೇಳ್ಬೇಕು. ಮ್ಯಾಥ್ಸ್ ಇದು, ಸ್ಟೋರಿ ಅಲ್ಲ. ಹಾಗಂತ ತಲೆ ಮೇಲೆ ಬರೀತಾನ. LKG ಹುಡುಗರು ಹೇಳಿದ್ದು ನೋಡಿ, ಇಲ್ಲಿ ಎರಡು ಕಡೆ 22 ಬಂದಿದೆ. ಇದು ಡೈರೆಕ್ಟ್ ರಿಸಲ್ಟ್, ಇದು ರಿಸಲ್ಟ್. ಯಾಕಂದ್ರೆ ಇಲ್ಲಿ 22 ಇದೆ, ಇದ್ರಲ್ಲಿ 22 ಇಲ್ಲ. ಸೊ ನಮಗೆ ಬೇಕಾಗಿಲ್ಲ ಎರಡು. ಈಗ ಎರಡರಲ್ಲಿ ಯಾವ್ದು ಕರೆಕ್ಟ್ ಅನ್ನೋದು ಹೇಳಿ ಫಾಸ್ಟ್ ಆಗಿ ಹೇಳ್ಬೇಕು. ಕಾಣ್ತಾ ಇದೆ ಆನ್ಸರ್.
ಸಿನಾ ಯಾರು ಹೇಳಿದ್ರು? ಯಾಕೋ ಬಿ ಆರ್ ಕರೆಕ್ಟ್ ಸಿ ಕರೆಕ್ಟ್ ಹಾಕಿಲ್ಲ. ಆನ್ಸರ್ ಕಾಣ್ತಾ ಇಲ್ಲ ನಿಮಗೆ? ನನಗೆ ಕಾಣಿಸ್ತಾ ಸರ್ ಇಲ್ಲ. ಬಿ ಬಂದು ಅದರಲ್ಲಿದೆ ಸರ್, ಸಿ ಬಂದಿಲ್ಲ ಸರ್. ತಲೆ ಇನ್ನೊಂದು ಸ್ವಲ್ಪ ನೋಡು ಕರೆಕ್ಟ್ ಆಗಿ. ಸರ್ ಬಿ ಉಲ್ಟಾ ಕೊಟ್ಟಿದ್ದಾರೆ. ಸಿ ಬಿ ಹೆಂಗೆ ಅದರಲ್ಲಿ ಹೇಳ ಅವನು ಹೇಳ್ತಾನ ಹೇಳ. ಬಿ ಸೀದಾ ಕೊಟ್ಟಿದ್ದಾರೆ ಸರ್, ಸಿ ಉಲ್ಟಾ ಕೊಟ್ಟಿದ್ದಾರೆ ಸರ್. ಅಷ್ಟೇ. ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ 12, 22, 32 ಇದು ಉಲ್ಟಾ ಇದೆ. ನಾವು ಇಲ್ಲಿ ಯಾವುದು ಉಲ್ಟಾ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು, ಉತ್ತರ ಕಾಣ್ತಾ ಇದೆ ನೀವು ನೋಡ್ರಿ ಕಂಡುಬಿಟ್ಟು ಅಂತ. ಇಲ್ಲಿ ಯಾವ್ದಾದ್ರು ಉಲ್ಟಾ ಬರ್ದಿದೀವ? ಯಾವುದೂ ಇಲ್ಲ, ಎಲ್ಲ ಕರೆಕ್ಟಾಗಿ ಬರ್ದಿದ್ದೀವಿ. ಇದೆಯಲ್ಲ ಬರ್ಕೊಡಿ.